ಒಂದು ಸಣ್ಣ ಮಾಹಿತಿಗಾಗಿ. ಕರ್ನಾಟಕದಲ್ಲಿ ಒಂದು ದಿನಕ್ಕೆ ಎಷ್ಟು LPG ಸಿಲಿಂಡರ್ಗಳು ಬೇಕು ಅಂತೇಳಿ ನಮಗೆ ಆಶ್ಚರ್ಯ ಆಗಬಹುದು. ಒಂದು ದಿನಕ್ಕೆ ಗೃಹ ಬಳಕೆ LPG 14 kgಯ ಸಿಲಿಂಡರ್ ಸುಮಾರು 3.5 ಲಕ್ಷದಷ್ಟು ಬೇಕಾಗುತ್ತದೆ. ಅದೇ ರೀತಿ ವಾಣಿಜ್ಯ ಮಳಿಗೆಗೆ ಬಳಸುವಂತಹ ಸಿಲಿಂಡರ್ಗಳು 19 kgಯ ಸಿಲಿಂಡರ್ಗಳು ಸುಮಾರು 50,000ದಷ್ಟು ಸಿಲಿಂಡರ್ಗಳು ಬೇಕು ಅಂಥೇಳಿ ವರದಿ ಹೇಳುತ್ತದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ LPG ಅವಶ್ಯಕತೆ ಇದ್ದು, ಆದರೆ ಇದಕ್ಕೆಲ್ಲ ಈಗ ಭಾರತ ಇಂಪೋರ್ಟನ್ನೇ ಅವಲಂಬಿಸಿದೆ. ಹರ್ಬುಜ್ ಜಲಸಂಧಿಯಲ್ಲಿ ಯಾವುದೇ ಹಡಗನ್ನು ಹೊರ ಹೋಗೋದಕ್ಕೆ ಇರಾನ್ ಬಿಡ್ತಾ ಇಲ್ಲ. ಸೊ ಇದರಿಂದಾಗಿ ಜಾಗತಿಕವಾಗಿ ಅನಿಲದ ಕೊರತೆಯಾಗಿರಬಹುದು, ಕಚ್ಚಾ ತೈಲದ ಕೊರತೆ ಆಗ್ತಾಯಿದೆ. ಸೊ ಸಪ್ಲೈನಲ್ಲಿ 20% ಏನಾಗ್ತಿದೆ ಅಂದರೆ ಕಡಿಮೆ ಆಗ್ತಾಯಿದೆ. ಸೊ ಇದರಿಂದ ಇದು ಜಾಗತಿಕ ಸಮಸ್ಯೆಯಾಗಿ ಪರಿಣಮಿಸ್ತಿದೆ. ಇದರಲ್ಲಿ ನೇರವಾಗಿ ಭಾರತದ ಯಾವುದೇ ಪಾತ್ರವಿಲ್ಲ. ಆದರೆ ಇದರ ಯುದ್ಧದ ಪರಿಣಾಮ ಏನಾಗ್ತಿದೆ ಅಂದರೆ ಭಾರತದ ಎಲ್ಲ ಕಡೆಗೂ ಕೂಡ ಏನಾಗ್ತಿದೆ, ಗೃಹ ಬಳಕೆಯಾಗಿರುವುದು ಅಥವಾ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಾಗಿರ್ಬೋದು ಕೊರತೆ ಉಂಟಾಗ್ತಾ ಇದೆ. ಇದೇ ರೀತಿ ಸಮಸ್ಯೆ ಮುಂದುವರೆದರೆ ಇನ್ನೂ ಬಹುದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ಬೋದು ಅಂಥೇಳಿ ಹೇಳ್ತೇನೆ. ಧನ್ಯವಾದಗಳು.